ಅಮ್ಮ, ನೀನು ದಮ್ಮಯ್ಯ ಅಂತೇನೆ, ನೀನು ದಮ್ಮಯ್ಯ ಅಂತೇನೆ ಮರತಿ. ಪಾರ್ವತತ್ತೆ ಮನೆಗೆ ಎಂತಕ್ಕೆ ಹೋಗಿದ್ದೆ, ಅಲ್ಲಿ ಏನು ಹೇಳಿ ಬಂದೀಯ? ನಿನ್ನ ಬಾಯಾರೆ ಸತ್ಯ ಹೇಳು, ಏನು ಅಂತ ನನಗೆಲ್ಲ ಗೊತ್ತಾಗಿದೆ. ನೀನು ಏನು ಹೇಳ್ತೀಯ ಅಂತ ನಾನಂತೂ ತಿಳ್ಕೊಳಕ್ಕೆ ಕೇಳ್ತಿದ್ದೀನಿ. ದಯವಿಟ್ಟು ಸುಳ್ಳು ಹೇಳಬೇಡ, ಸುಳ್ಳಂತೂ ಹೇಳಲೇಬೇಡ. ನೀನು ಒಂದು ದಿವ್ಸಕ್ಕಲ್ಲಿ ಹೋಗಿ ಹೇಳಿ ಎಲ್ಲ ಮಾಡಿ ಬರ್ತೀಯಾ? ನೀನು ಇಲ್ಲಿರ್ತೀಯ, ನಾವಿಬ್ಬರು ಅಲ್ಲಿ ಜೀವನ ಮಾಡ್ಬೇಕಾದಾರು, ಊರು ಮನೆಯವರವರು. ಎಂಥದಾರು ಹಂಗೆ ಫಂಕ್ಷನಿಗೆಲ್ಲ ಹೋದಾಗ ನಾವು ಈಗ ಹೋಗದೆ ಇದ್ರು ಮುಂದಾರು ಹೋಗ್ತೀವಿ, ಒಬ್ರನ್ನೊಬ್ರು ನೋಡ್ಬೇಕು. ಅದು ನಂಗೆ ಕಷ್ಟ ಕಾಲದಲ್ಲಿ ಅವ್ರು ಭಾಳ ಹೆಲ್ಪ್ ಮಾಡ್ಯಾರೆ. ನೀನು ಅವನ್ನೆಲ್ಲ ಮರ್ತ್ಕೊಂಡಿರ್ಬೋದೇನೋ, ಅದು ಯಾವ ಥರದ ದ್ವೇಷ ಅದೆಯೋ ನಿನ್ನ ತಲೆಯಲ್ಲಿ, ಅದು ಏನೋ ನಂಗಂತೂ ಅದನ್ನು ತೆಗಿಯೋಕ್ಕಾಗಲ್ಲ ಬಿಡು. ನೀನೇ ಇಟ್ಕ, ಅದನ್ನು ನಿಂಗೆ ಮಾತ್ರ ಬಳಸ್ಕ, ನಮ್ಮ ಇದಕ್ಕೆ ತರಬೇಡ ನೀನು. ಅದನ್ನು ಹೇಳು, ಏನು ಹೇಳಿ ಬಂದೀಯ ಪಾರ್ವತತ್ತೆ ಮನೆಯಲ್ಲಿ? ಎಂತಕ್ಕೆ ಹಿಂಗೆ ಮಾಡ್ತಿದ್ದೀಯ ಮರತೆ? ನಂಗೆ ಇರೋ ತಲೆ ಬಿಸಿನೇ ಹೆಚ್ಚಾಗಿದೆ. ನೀನು ಒಂದು ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ? ಎಂತ ಹೇಳ್ಬಾರ್ದು ಎಂಥದ್ದು ಹೇಳ, ನಾನು ಏನಾದೀಯ ಅದನ್ನೇ ಹೇಳಿ ಬಂದೀನಿ. ನಿಂಗೆ ಯಾರು ಎಂತ ವಾಲೆ ಬರೆದ್ರು ನೋಡೋಣ ಈಗ? ಇದಕ್ಕೆ ಎಲ್ಲ ನಾನು ಹೇಳೋದು. ನಾ ಅಲ್ಲಿ ಹೋಗಿ ಮಾತಾಡಿ ಬಂದಿದ್ದು ನಿಂಗೆ ಹೆಂಗೆ ಗೊತ್ತಾತ? ಯಾರು ಹೇಳಿದ್ರು? ಹಿಂಗಿದ ಬಗ್ಗೆಗೆ ಹೇಳೋದು ನಾನು. ನೋಡು, ನೀನೀಗ ಏನು ಹೇಳಿ ಬಂದೆ ಅಂತ ಹೇಳದೆ ಇದ್ದರೆ ನಾನು ಇವ್ರಿಗೆ ಫೋನ್ ಮಾಡ್ತೀನಿ, ಮನೆಗೆ ಬರ್ತೀನಿ ಅಂತ ಹೇಳ್ತೀನಿ, ನಾನು ಅವ್ರ ಜೊತೆಗೆ ಹೋಗ್ಬಿಡ್ತೀನಿ, ಅಲ್ಲೇ ಇರ್ತೀನಿ. ನಂಗೆ ಬೇಡ ಮರತಿ. ಏನೋ ಒಂದೆರಡು ದಿವಸ ಇಂದ ಆ ಟೈಮಲ್ಲಾರು ನೆಮ್ಮದಿಯಿಂದ ಇರೋಣ ಅಂತ ಬಂದರೆ ನನ್ನ ಹಣೆಯಲ್ಲಿ ನೆಮ್ಮದಿ ಅನ್ನೋದು ಬರೀಲೇ ಇಲ್ಲ. ಈ ಥರದ್ದೊಂದು ಏನಾರು ಆತಾನೇ ಇರಬೇಕು. ನಾನು ಹೋಗ್ಬಿಡ್ತೀನಿ. ಬೇಡ, ಅದು ಏನು ಮಾಡ್ತಿದೀಯ ಮಾಡ್ಕ್ಯ ನೀನು. ಯಾಕೆ ಹಿಂಗೆ ಮಾಡ್ತೀಯ ಮರತಿ ಸರಿತಾ? ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ ಹೇಳು. ಇದಕ್ಕಾಗಿ ನಾನು ಅಲ್ಲಿ ಬಂದು ಅಷ್ಟು ದಿವಸ ಇದ್ದು ನೀನು ಇಲ್ಲಿ ಕರ್ಕೊಬಂದಿದ್ದಾನೆ ಹೇಳು. ಇದಕ್ಕಾಗಿ ಏನು ಮಾಡಿದ್ದ? ನಿಮ್ಮದೇ ನಿಮ್ಮ ಹಣೆಯಲ್ಲ, ದೇವ್ರು ನನ್ನ ಹಣೆಯಲ್ಲಿ ಬರಿಲ್ಲ. ಇನ್ನು ಏನೇನು ನೋಡ್ಬೇಕು ಅಂತ ಅದೆಯೋ, ಏನೇನು ಕೇಳಬೇಕು ಅಂತ ಅದೆಯೋ. ಹಟೆಲಿಟ್ಟಿದ ಮಕ್ಳ ಕೈಲೇ ಹಿಂಗೆ ಮಾತು ಕೇಳಬೇಕು ಕಾಣಲ್ಲ. ಹಿಂಗೆ ಕಳ್ಸೋಕ್ಕಾಗಿ ನಾ ಕರ್ಕೊಬಂದಿದ್ನ ಅಲ್ಲಿಂದ. ಹೋಗಲಿ ಬಿಡು, ಎಂತ ಹೇಳಲ್ಲ. ನಾನು ಹೇಳಬಾರ್ದು ಎಂಥದ್ದು ಹೇಳಲ್ಲ. ಏನಾಗ್ತಿತ್ತು ಅದನ್ನೇ ಹೇಳಿದೆ. ಪಾರ್ವತಕ್ಕ ಅವ್ರು ನಂಗೆ ಇವತ್ತಿಂದ ಗೊತ್ತಿದ್ದಲ್ಲ, ಯಾವತ್ತಿಂದನೂ ಗೊತ್ತು. ತಿಳುವಳಿಕೆ ಹೆಸರು ಯಾರು ಸರಿ ಯಾರು ತಪ್ಪು ಗೊತ್ತಾಗ್ತದೆ. ಹೇಳೋರಿಗೆ ಹೇಳ್ತಾರೆ, ಅವರು ಬುದ್ಧಿ ಹೇಳ್ತಾರೆ, ಸಮ್ ಮಾಡ್ತಾರೆ. ಅದಕ್ಕಾಗಿ ಹೇಳಿ ಬಂದೆ. ಮತ್ತು ನನಗೆ ಯಾವುದೋ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ಏನಲ್ಲ. ಹಿಂಗೆ ಗಂಡ ಹೆಂಡತಿಗೇನೋ ಬೇಜಾರಾಗಿ ಪೂರ್ವಿತ ಮನೆಗೆ ಬಂದು ಕೂತದೆ. ನೋಡಿ ಈಗ ಇಂಥ ಪಲ್ಲವಿ ಗಂಡ ಹೋಗಿ ಹಿಂಗೆ ಹಚ್ಕೊಡೋ ಸಮಾನನು, ಗಂಡ ಹೆಂಡತಿ ಬೇರೆ ಮಾಡೋ ಸಮಾನನು ಹೇಳಿ ಅಂದೆ. ಅವರಿಗೂ ಬೇಜಾರಾಯ್ತು, ಗೊತ್ತಾಯ್ತು ಅವರಿಗೂ. ಏನು ಅದರಲ್ಲಿ ತಲೆ ಹೋಗೋಂಥದ್ದು ಏನಾಯ್ತು ನೋಡೋಣ. ನಿಂಗೆ ಹೇಳಿದ್ಯಾರು ಈಗ? ಏನು ಪಲ್ಲವಿ ಅಮ್ಮನ ಇದೆಲ್ಲ ಬೈಲಿಗೆ ಬರ್ತದೆ ಅಂತ ಗೊತ್ತಾಯ್ತಲ್ಲ. ನೀನೊಂದು ಸತ್ಯ ಅಂತ ಯಾರೇನು ಹೇಳಿದ್ರು ನಂಬಿಕೆ, ಹಂಗಾಗಿ ನಿಂಗೆ ಫೋನ್ ಮಾಡಿ ಹೇಳಿದ್ರೆ ಏನಲ್ಲ. ಸುಮ್ಮನೆ ಇರಮ್ಮ. ನಿನ್ನ ಮಾತು ಕೇಳೋಕ್ಕೆ ನಂಗೆ ನಿಜ ಒಂಥರ ಅಸಹ್ಯ ಅನ್ನಿಸ್ತಾ ಇದೆ. ಯಾಕೆ ಪಲ್ಲವಿ ಫೋನ್ ಮಾಡ್ತದೆ? ಯಾಕೆ ಪಲ್ಲವಿ ಅಮ್ಮ ಫೋನ್ ಮಾಡ್ತಾರೆ? ಅಷ್ಟು ಗೊತ್ತಾಗಲ್ಲ. ಹೌದಮ್ಮ, ಮಗನ ಮದುವೆ ಇಟ್ಕೊಂಡು ನಾವು ಯಾರು ಹೋಗ್ಲ, ನಮಗೆ ಅವ್ರು ಫೋನ್ ಮಾಡಕ್ಕೆ ಕೂತಾರ. ಈಗ ಮಾತಾಡ್ತೀಯ ಅವ್ರ ಮನೇಲಿ. ನಾನೇ ಮಗನ ಮದುವೆ ಹಾಕಿಂಡು ಅವ್ರ ಊರಲ್ಲಿ ಹೋಗ್ಕೊಂಡು ಬೇರೆಯವ್ರ ಮನೇಲಿ ಉಳಿದು ಬಂದೀಯ ನೀನು. ನಾವು ಅದಕ್ಕೆ ಇನ್ನೇನು ಉತ್ತರ ಕೊಡ್ಬೇಕೇನಾ? ಶಾರದಕ್ಕ ಫೋನ್ ಮಾಡಿದ್ರು, ಅವ್ರ ಗಂಡ ಪಾಪಣ್ಣಣ್ಣ ಏನೋ ಭಾಳ ಸಿಟ್ಕೊಂಡವ್ರಂತೆ. ಅನಿಲ್ ಹಂಗಿದ ಹುಡುಗ ಅಲ್ಲ, ಇಡೀ ಊರಲ್ಲಿ ಎಲ್ಲರೂ ಹೇಳ್ತಾರೆ ಅಷ್ಟು ಒಳ್ಳೆ ಹುಡುಗ ಅಂತೇಳಿ. ಅಂಥವನ ಮೇಲೆ ಇಂಥದ್ದೊಂದು ಅಪೋದ ಹೊರಿಸ್ಯಾರಲ್ಲ, ನಾನು ಇದನ್ನು ತೀರ್ಮಾನ ಮಾಡ್ತೀನಿ ಅಂತ ಕೂತಾರಂತೆ. ಹೋಗ್ತೀರಿ ಪೂರ್ವಿತನ ಗಂಡನ ಮನೆಗೆ ಹೋಗ್ತೀನಿ ಅಂತ ಕೂತಿದ್ರಂತೆ. ಇವರೇ ತಡೆದ್ರಂತೆ, ಬೇಡ ಮತ್ತೊಂದು ಹೋಗಿ ಮತ್ತೊಂದು ಆಗಕ್ಕದೆ, ಹಂಗೆ ಮಾಡಬೇಡಿ ಅಂತ ಹೇಳಿ ತಡೆದು ನಂಗೆ ಫೋನ್ ಮಾಡ್ಯಾರ ಅವರು. ಏನು ನಿಮ್ಮಮ್ಮ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ? ನಮ್ಮ ಊರಲ್ಲಿ ಯಾರ ಹತ್ರ ಬೇಕಾದ್ರೆ ಕೇಳಿ, ನಾನು ಹೇಳ್ತೀನಲ್ಲ, ಅನಿಲ್ ಆ ಥರದ ಹುಡುಗ ಅಲ್ಲ. ಯಾರು ಬೇರೆ ಆಗಾರಿದ್ರು ಒಂದು ಮಾಡ್ತಾನೆ ಬಿಟ್ಟರೆ ಮಾಡ್ತಾರೆ, ಬಿಟ್ಟರೆ ಹಿಂಗೆ ಬೇರೆ ಮಾಡೋಕ್ಕೆ ನೋಡಂತಾರೆ ಅಲ್ಲೇ ಅಲ್ಲ ಅವರು. ಏನು ಅವ್ರವ್ರ ಗಂಡ ಹೆಂಡತಿ ಮಧ್ಯೆ ಏನು ಬಂದದೆ ಏನೋ, ನಿಮ್ಮಮ್ಮ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಕೇಳ್ತಾರೆ. ನಾನು ಏನು ಉತ್ತರ ಕೊಡಲಿ? ನಿಮ್ಮ ಒಂದು ಕಷ್ಟ ಕಾಲದಲ್ಲಿ ನಾವು ಮಾಡಿದ ಉಪಕಾರ ಎಲ್ಲ ಮರ್ತೇ ಬಿಟ್ರು ನೀವು ಮತ್ತೆ ಅವನ ಮೇಲೆ ಯಾಕೆ ಹಿಂಗೆ ಅಪೋದ ಹೊರಿಸ್ತೀರಿ ಕೇಳ್ತಾರೆ. ಏನಂತ ಹೇಳಮ್ಮ ನಾನು ಅದಕ್ಕೆ? ನೀ ನೋಡಿದ್ದ ಹೋಗ ಅವರಿಬ್ಬರು ಗಂಡ ಹೆಂಡತಿ ಮಧ್ಯೆ ಏನಾಗಿದೆ ಅಂತ ಗೊತ್ತಾ ನಿಂಗೆ? ಏನು ಗೊತ್ತು ಹೇಳು? ನಿನಗೆ ಗೊತ್ತಿರೋದೇನು? ನಾದ್ನಿ ಮಕ್ಕಳು, ನಾದ್ನಿ ಗಂಡ,
ಯಾರು ಅವರು ಸಂಬಂಧಪಟ್ಟವ್ರು ಅದಾರ ಅವ್ರ ಮೇಲೆ ದೂರ ಹೊರಿಸೋದು ಅಷ್ಟೇ ಗೊತ್ತಿರೋದು ನಿಂಗೆ. ಮತ್ತೆ ಬೇರೆ ಏನೂ ಗೊತ್ತಿಲ್ಲ ಅಲ್ಲ. ಏನು ಮಾಡ್ಯಾರಮ್ಮ ಅವ್ರು ನಿಂಗೆ ಏನು ಮಾಡ್ಯಾರ ಅಂತ ಈ ಥರ ಮಾಡ್ತಿದ್ದೀಯಾ? ಸುಮ್ಮನೆ ಯಾಕೆ ಮನೆ ಹೆಣ್ಮಕ್ಳನ್ನ ಕಣ್ಣೀರು ಹಾಕಿಸ್ತೀಯ ಮರತಿ? ನಿನ್ನ ಮಕ್ಕಳಿಗಾದ್ರೂ ಒಂದು ನ್ಯಾಯ, ಅವರಿಗಾದ್ರೂ ಒಂದು ನ್ಯಾಯನಾ? ಇದೇ ನಿನ್ನ ಮಗಳ ಮನೇಲಿ ಏನಾರು ಈ ಥರ ಮದುವೆ ಆಗಿದ್ರೆ ನೀನು ಹಿಂಗೆ ಅಲ್ಲಿ ಬಂದು ಒಂಚೂರು ಅಟೆಂಡ್ ಮಾಡಿ ಬೇರೆಯವ್ರ ಮನೇಲಿ ಉಳಿದು ಬರ್ತಿದ್ದ ಹಿಂಗೆ? ನಿಂಗೊಬ್ಳು ಅತ್ತಿಗೆ ಇದ್ದ, ಅದು ಬಂದು ಹಿಂಗೆ ಮಾಡಿ ಹೋಗಿದ್ರೆ ಗೊತ್ತಾತಿತ್ತು ನಿನಗೇನು ಅಂತ. ಅದಂತೂ ಹೋಗಲಿ, ಏನಾರು ಮಾಡ್ಕ್ಯ ಹೋಗಿ ಅವ್ರ ಮನೇಲಿ ಉಳಿದು ಸುಮ್ಮನೆ ಬಂದಾರು ಬರ್ಬೇಕ ಬೇಡ? ಆ ಅನಿಲಣ್ಣನ ಸುದ್ದಿ ಎಲ್ಲ ಹೇಳಿ ಬಂದಿಯಲ್ಲ ಮಾರತಿ, ನಿಂಗೆ ಏನಾಗ್ತದೆ? ನಾನು ಎಷ್ಟು ಸತಿ ಹೇಳಿದ್ನೆ ಅವ್ರು ಹಂಗಿದ್ದಾರಲ್ಲ, ಇಲ್ಲಿ ಸಮಸ್ಯೆ ಬೇರೆ ಅದೇ, ನಿಂಗೆ ಗೊತ್ತಿಲ್ಲ ಅಂತ ಎಷ್ಟು ಸತಿ ಹೇಳಿದೆ. ಯಾಕೆ ನನ್ನ ಮಾತಿನ ಮೇಲೂ ನಂಬಿಕೆ ಇಲ್ಲ ನಿಂಗೆ? ಅದು ಎಂತ ಅಂತ ಹೇಳಿರಾರೆ ನೀವು? ನನ್ನ ಹತ್ರ ಎಂಥದನ್ನು ಸುಸತ್ರ ಹೇಳಲ್ಲ. ನಾನೇನಂತ ತಿಳ್ಕೊಬೇಕ? ಮೊನ್ನೆ ನೀ ಫೋನ್ ಮಾಡಿದಾಗ ಅವನ ಮನೇಲಿ ಅದಾರೆ ಅಂತ ಹೇಳಿದ್ದು ಹೌದಾ ಅಲ್ಲ? ಅವರಯ್ಯ ಎಂತಕ್ಕೆ ಹೋಗ್ಬೇಕಿತ್ತು ಅವ್ರ ಮನೆಗೆ? ಇಲ್ಲೇ ನಮ್ಮ ಮನೆಗೆ ಬರ್ಬೋದಿತ್ತಲ್ಲ. ಅಷ್ಟು ಮನೇಲಿ ಬೇಜಾರಾಗ್ತದೆ ಅಂತ ಕಂಡ್ರೆ ಅದನ್ನು ಕೇಳ ಧೈರ್ಯ ಇದ್ರೆ ನಿನ್ನ ಅಳಿಯನ ಹತ್ರ ಕೇಳು. ಅವ್ರ ಹತ್ರ ಕೇಳೋದು ಬಿಟ್ಟು ಯಾರೋ ಊರ ಮೇಲೆ ಇದ್ದವ್ರನ್ನೆಲ್ಲ ಎಂತ ಕೇಳಕ್ಕೆ ಹೋತೀಯ? ಸಣ್ಣ ಮಗುನ ಇವರು ಬಂದು ಹೊತ್ಕೊಂಡು ಹೋದ್ರ? ಇವ್ರು ಹೋಗಿದ್ದಕ್ಕೆ ತಾನೇ ಅವ್ರು ಕರ್ಕೊಂಡು ಹೋಗಿದ್ದ. ಒಂದು ಮಾತು ತಿಳ್ಕ, ಅವತ್ತೇನಾರು ಅನಿಲಣ್ಣ ಬಂದು ಇವ್ರನ್ನ ಕರ್ಕೊಂಡು ಹೋಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ಇರ್ತಿರ್ಲ ನಿನ್ನ ಅಳಿಯ. ಏನೋ ಒಂದು ಕತೆ ಆಗಿರ್ತಿತ್ತು. ಅಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಪಾಪ ಅವರಷ್ಟು ಉಪಕಾರ ಮಾಡ್ತಾ ಇದ್ದಾರೆ, ಹೆಂಗಾರು ಮಾಡೆಲ್ಲ ಒಂದು ಒಳ್ಳೇದು ಮಾಡೋಣ ಅಂತ. ಅವ್ರ ಮನಸ್ಸು ಈ ಥರ ಕೆಡಿಸಿಟ್ರೆ ನಿನ್ನ ಮಗಳ ಜೀವನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ತೀಯ ತಿಳ್ಕ. ಹೀಗೆಲ್ಲರೂ ಪಾಪಣ್ಣಣ್ಣ ರಾಕೇಶ್ ಮನೆಗೆ ಹೋಗಿ ಮಾತಾಡಿದ್ರೆ ಅವ್ರು ಭಾಳ ಕ್ಲೋಸು. ಅಲ್ಲ, ಯಾರಿಗಾರು ಸಿಟ್ಟು ಬರ್ತದೆ, ಏನೂ ತಪ್ಪಿಲ್ಲದೆ ಸುಖ ಸುಮ್ಮನೆ ಈ ಥರದ ಅಪವಾದ ಹೋದು ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ನೀನು ಹೇಳಿ ಬಂದರೆ ಯಾರಿಗಾರು ಸಿಟ್ಟು ಬರಲ್ಲ. ಎಲ್ಲರೂ ಹೋಗಿ ಹೇಳಿದ್ರೆ ಏನಾಗ್ತದೆ ಮುಂದಿನ ಪರಿಣಾಮ ಗೊತ್ತಾ ನಿಂಗೆ? ನಿನ್ನ ಮಗಳು ಅಳಿಯ ಯಾವತ್ತೂ ಒಂದಾಗಲ್ಲ, ಅದಂತೂ ಆತಲ್ಲ. ಇಲ್ಲಿ ಬಂದು ಖಂಡಿತ ಏನಾರು ರಂಪ ಮಾಡ್ತಾರೆ ನೋಡೋರು. ಅವರು ಸುಮ್ಮನೆ ಇರ್ತಾರೆ, ಸಿಟ್ಟು ಬರಲ್ಲ ಅಂತ ತಿಳ್ಕೊಬೇಡ. ಆ ಥರದವ್ರಿಗೆ ಸಿಟ್ಟು ಬಂದರೆ ಸಾಧಾರಣ ಕಂಟ್ರೋಲ್ ಆಗಲ್ಲ. ಇಲ್ಲಿ ಬಂದರೆ ಮಾತ್ರ ಬಿಡು, ಕತೆ ಮುಗೀತು. ನಾವು ತಲೆ ಎತ್ತು ಓಡಾಡಾಗೆ ಇಲ್ಲ. ಅದು ಅಲ್ಲದೆ ಮೊನ್ನೆ ಎಲ್ಲರೂ ಇವ್ರ ಪೇಟೆಯಲ್ಲಿ ಸಿಕ್ಕಿ ಇವ್ರ ಹತ್ರ ಏನಾರು ಹೇಳಿದ್ರೆ ನಾನು ಅಲ್ಲಿ ಜೀವನ ಮಾಡೋಂಗಿಲ್ಲ ಬಿಡು, ನಾನು ಜೀವನ ಮಾಡೋಂಗಿಲ್ಲ. ಮರತೆ ಏನು ಈಗ ನೋಡೋಣ ಎಂತ ಮುಂದೆ ಎಂತ ಮಾಡೋದಂತ ಏನೋ ಮಾಡೋಣ. ಒಂಚೂರು ಸಣ್ಣ ಮಾತಾಡಿ ಮರತೆ. ಈಗ ಅದು ಮೊದಲೇ ಚಂಡಿ, ಅದಕ್ಕೇನಾದ್ರು ಗೊತ್ತಾದ್ರೆ ಮತ್ತೇನಿಲ್ಲ, ರಾಣ ರಂಪ ಮಾಡ್ತದೆ. ಗೊತ್ತಾಗಲಿ, ಎಲ್ಲರಿಗೂ ಗೊತ್ತಾಗಲಿ. ಇನ್ನು ಮುಚ್ಚಿಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾರಿಗೂ ಗೊತ್ತಾಗಬಾರ್ದು ಅಂತ ಇದ್ರೆ ನೀನು ಏನು ಮಾಡಿದೆ? ನೀ ಅಲ್ಲಿ ಹೋಗ ಅವ್ರ ಮನೆಯಲ್ಲೇ ಊರ ಮನೇಲಿ ಹೋಗಿ ಪ್ರಚಾರ ಮಾಡಿ ಬಂದೆ. ಇನ್ನು ಯಾರಿಗೆ ಗೊತ್ತಿಲ್ಲದೆ ಎಂತ ಮಾಡೋದು? ಸುಮ್ಮನೆ ಇರೋ ನೀನು. ಗೊತ್ತಾಗಲಿ, ಪೂರ್ವಿತಗೂ ಗೊತ್ತಾಗಲಿ ಏನೇನು ಆತಾದೆ ಅಂತ. ಅಕ್ಕ ಎಂತಕ್ಕೆ ಆ ಥರ ಜೋರಾಗಿ ಮಾತಾಡ್ತಿದ್ದೀಯ ಮರತೆ? ನಿಮ್ದು ಏನಾರು ಮಾತಾಡ್ಕೊಳ್ಳಿ. ಪೂರ್ವಿತ ಅಂತ ಎಂತಕ್ಕೆ ಹೇಳ್ತಿದ್ದೀಯ ನೀನು? ನನ್ನ ಸುದ್ದಿ ತರಬೇಡಿ, ಸುಮ್ಮನೆ ಇರೇ. ಮಾತಾಡ್ತಿರೋದೆ ನಿನ್ನ ಸುದ್ದಿ. ಇನ್ನು ಪೂರ್ವಿತ ಅಂತ ಹೇಳ್ದೆ ಇನ್ನೇನು ಹೇಳೋಕ್ಕಾಗ್ತದೆ? ನನ್ನ ಸುದ್ದಿನ? ನನ್ನ ಸುದ್ದಿ ಏನು ಮಾತಾಡ್ತಿದ್ದೀರಿ? ಪೂರ್ವಿತ ಸುಮ್ಮನೆ ಅದೇನೋ ಬೇಜಾರಲ್ಲದೆ ಅಂತ ಮಾತಾಡ್ತದೆ ಅಂಥೇಳಿ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ನಿನ್ನ ಸುದ್ದಿ ಅಂದರೆ ಮತ್ತೇನಲ್ಲ ಇದು. ಬಂದೆ ನೀನು ಹಿಂಗೆ ಅಪ್ಪಾಜಿ ಜೊತೆ ಬಂದೆ, ನಿನ್ನ ಗಣ್ಣು ಬರಲಲ್ಲ, ಈಗ ಎಂತ ಅಂತ ಗೊತ್ತಾಗಲ್ಲ ಮರತಿ. ನಾನು ಮೊನ್ನೆ ಮನೆಗೆ ಹೋದಳ ಭಾರತಕ್ಕನ ಹತ್ರ ಹಿಂಗೆ ಅಂತ ಹೇಳಿದೆ, ಅದಕ್ಕೆ ಬೈತಾದೆ. ಒಳ್ಳೆ ಕೆಲಸನೇ ಮಾಡಿದೆ ಬಿಡು, ಒಳ್ಳೆ ಕೆಲಸನೇ ಮಾಡಿದೆ. ಹೇಳಿದ್ದು ಒಳ್ಳೇದಾಯ್ತು. ನಾ ಏನು ಇನ್ನಲ್ಲಿಗೆ ಹೋಗಲ್ಲ. ಅವರೆಲ್ಲ ಏನಾದ್ರು ತಪ್ಪು ತಿಳ್ಕೊಳೋದು, ಯಾಕೆ ಬರಲ್ಲ, ಯಾಕೆ ಬಿಟ್ಟು ಹೋತು ಹಾಗೆಲ್ಲ ಅಂದ್ಕೊಳೋದು ಬೇಡ. ಗೊತ್ತಾಗಲಿ, ಎಲ್ಲರಿಗೂ ಗೊತ್ತಾಗಲಿ. ನಾನೇ ಹೇಳಬೇಕು ಅಂತಿದ್ದೆ. ಮುಚ್ಚೆ ಬಾಯಿ.